Hi guys, welcome back to my YouTube channel. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಇವಾಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥರ್ಸ್ಡೇ ಗುರುವಾರ ಇವತ್ತು ಎಕ್ಸಾಮ್ ಇದೆ. ಸೊ ಇವತ್ತು ಬರೆಯೋಕ್ಕೆ ಹೋಗ್ತಾ ಇದ್ದೀನಿ. ಸಬ್ಜೆಕ್ಟ್ ಬಂದು IoT ಅಂತ, ಇಂಟರ್ನೆಟ್ ಆಫ್ ಥಿಂಗ್ಸ್. ಚೆನ್ನಾಗಿ ಓದಿದ್ದೀನಿ. ಬಂದ ಮೇಲೆ ಹೇಳ್ತೀನಿ ಹೆಂಗೆ ಬರೆದೆ ಅಂತ. 8:45 ಗೈಸ್, ಕರೆಕ್ಟಾಗಿ 8:47 ಟೈಮು. ಸೊ ನಾನು ಆಲ್ರೆಡಿ 8 o'clockಗೆ ಟಿಫನ್ ಮಾಡಿದೆ. ಸೊ ಟಿಫನ್ ಬಂದು ಜೀರಾ ರೈಸ್ ಗೈಸ್ ತಿಂದೆ. ಎಕ್ಸಾಮಿಗೆ ಹೋಗ್ತಾಯಿದ್ದೀನಿ. ಸ್ವಲ್ಪ ನರ್ವಸ್ ಇದೆ, ಟೆನ್ಷನ್ ಇದೆ. ಓದಿದ್ದೀನಿ ಬಟ್ ಆದರೂ ಸ್ವಲ್ಪ ನರ್ವಸ್ ಮತ್ತು ಟೆನ್ಷನ್ ಇದೆ. ಏನೇನು ಕ್ವೆಶನ್ ಬರುತ್ತೋ, ನಾನು ಹೆಂಗೆ ಆನ್ಸರ್ ಮಾಡ್ತೀನೋ ಅಂತ ಹೋಗಿ ಬಂದು ಹೇಳ್ತೀನಿ ಗೈಸ್. ಮಚ್ಚ ಇವತ್ತು ನೀನು ಎಕ್ಸಾಮ್ ಹೆಂಗೆ ಬರೆದೆ ಹೇಳು ಮಚ್ಚ. ಚೆನ್ನಾಗಿತ್ತು. ಒಂಚೂರು ಜೋರಾಗಿ, ಇಲ್ಲಿ ಸೌಂಡ್ ಇದೆ ಹೊರಗಡೆ, ಚೂರು ಜೋರಾಗಿ ಹೇಳು. ರೂಮ್ಗೆ ಮೇಲೆ ಹೇಳ್ತಿದ್ದಿರಂಗಿದೆ. ಚೆನ್ನಾಗಿತ್ತು, ಈಸಿಯಾಗಿತ್ತು. ಎಲ್ಲ ಕ್ವಶನ್ಸು ಬರ್ಬಿಟ್ಟು ಬಂದೆ. ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡ್ದಾ? ಚೆನ್ನಾಗಿತ್ತಾ ಪೇಪರು? ವೆರಿ ಗುಡ್. ಹೇಗಿತ್ತು ಮಚ್ಚ ಎಕ್ಸಾಮ್? ಬರೆದೆ ಮಚ್ಚ. ಪೇಪರ್ ಚೆನ್ನಾಗಿತ್ತು. ಸ್ವಲ್ಪ ಟ್ವಿಸ್ಟೆಡ್ ಆಗಿ ಬಂದಿತ್ತು ಕ್ವಶನ್ಸು. ಸೊ ಬರ್ದಿದ್ದೀನಿ, ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ. ಎಲ್ಲ ಕ್ವಶನ್ಸು ಅಟೆಂಡ್ ಮಾಡಿದ್ದೀನಿ. ಗೈಸ್ ನೋಡಿ, ಎದ್ದೋಗ ಆರ್ಡ್ರ್ ಕೊಟ್ಬಾ ಹೋಗು ಅಂತ ಹೇಳಿದರೆ ಹೆಂಗೆ ಕೂತಿದ್ದಾಳೆ. ಮೆನ್ಯೂ ನೋಡ್ಕೊಂಡು ಸುಮ್ಮನೆ ಕೂತಿದ್ದಾಳೆ, ತಪಾಸ್ ಮಾಡ್ತಿದ್ದಾಳೆ. ಎಗ್ ರೋಲ್ ಕೊಡಿಸಿದೆ ಗೈಸ್, ತಿಂದ್ಬಿಟ್ಟು ಅಲ್ಲಿಟ್ಬಿಟ್ಟು ಕೂತಿದ್ದಾಳೆ. ಈಗ ಬುಕ್ ಮುಚ್ಕೊಂಡು ಎದ್ದೋಗಿ ನನಗೆ ಹೇಳ್ಬಿಟ್ಟು ಬಾವು ಅಂದರೆ ಎದ್ದೋಗ್ತಾ ಇಲ್ಲ. ಹೋಗು ಮಚ್ಚ, ಎದ್ದಾಳು ಮೇಲೆ. ಗೈಸ್ ಫ್ರೆಂಚ್ ಫ್ರೈ ಬಂತು, ತಿಂತಾ ಇದ್ದೀವಿ. ಅವಳನ್ನ ಐಸ್ ಕ್ರೀಮ್ ಇಸ್ಕೊಂಬ ಅಂತ ಕಳಿಸಿದ್ದೀನಿ. ನೋಡೋಣ ಬನ್ನಿ ಏನು ಮಾಡ್ತಿದ್ದಾಳೆ ಅಂತ. ಇಸ್ಕೊ ಬರ್ತಾಳೆ ಗೈಸ್. ಬರಲಿ ಇಸ್ಕೊ ಬಂದ್ಲು ನೋಡಿ ಗೈಸ್. ಗೈಸ್ ನನ್ನ ಫ್ರೆಂಡ್ ಇಡನ್ ಟ್ಯಾಲೆಂಟ್ ನೋಡಿ. ಮಚ್ಚ ಹೆಂಗಿತ್ತು ತಿಂದಿದ್ದು? ಚಿಕನ್ ತಿಂದಂಗಿರಲಿಲ್ಲ ಗೈಸ್. ಇಂಥ ನಾನ್ ವೆಜ್ ತಿನ್ನೋರನ್ನ ಹಿಂಗೆ ವೆಜಿಟೇರಿಯನ್ ಅವ್ರ ಜೊತೆ ಯಾವತ್ತೂ ಫ್ರೆಂಡ್ ಆಗಬಾರ್ದು. ಇದೇ ಪ್ರಾಬ್ಲಮ್. ನಾವು ವೆಜ್ಜು, ಅವ್ರು ನಾನ್ ವೆಜ್. ನಾವು ತಿನ್ನೋದು ಅವರು ತಿಂತಾರೆ, ಬಟ್ ಅವ್ರು ತಿಂದಿದ್ದು ತೃಪ್ತಿನೇ ಆಗಲ್ಲ, ಸಮಾಧಾನನೇ ಆಗಲ್ಲ. ಅವ್ರು ತಿನ್ನೋದನ್ನ ತಿನ್ನೋಕ್ಕಾಗಲ್ವಲ್ಲ ಗೈಸ್, ಅದಕ್ಕೆ ಹೊಟ್ಟೆ ಉರಿ. ಏನು ಮಾಡೋಣ ಗೈಸ್ ಹೇಳಿ. ಇಂಥ ಫ್ರೆಂಡ್ಸ್ನೆಲ್ಲ ಇಟ್ಕೊಂಡು ಹೇ ಕರ್ಮ ನಮ್ಮದು. ಗೈಸ್ ಹಾಸ್ಟೆಲ್ ಒಳಗೆ ಬಂದೆ ಕೀ ಎತ್ಕೊಳಕ್ಕೆ. ಕೀನೇ ಕಾಣಿಸ್ತಾರೆ, ನಮ್ಮ ರೂಮ್ ಕೀ ಗೈಸ್. ನ್ಯೂಸ್ ಪೇಪರ್ ಎಲ್ಲ ಖಾಲಿ. ಅಲ್ಲಿಲ್ಲ, ಅದಕ್ಕೆ ಖಾಲಿ. ಬಾ, ಅಲ್ಲ ಒಂದಿದೆ ನೋಡು, ಅಲ್ಲಿ ವಿಂಡೋ ಮೇಲೆ. ಬಮ್ಮ, ಅಲ್ಲಿಲ್ಲ ನ್ಯೂಸ್ ಪೇಪರ್ ಇವತ್ತು. ಬಾ. ಗೈಸ್ ಅಲ್ಲಿಂದ ಬರ್ತಿರೋದು ಪ್ರತಿಭೆ, ನಂದಂತೂ ಅಲ್ಲ. ಹಿಡ್ಕೊ. ಹಾಕ್ಬಿಟ್ಟೈತೆ ಗೈಸ್, ಸಾಕು ಕ್ಲೋಸ್. ಗೈಸ್ ಇವಾಗ ಮಾಡೋಕ್ಕೇನೂ ಇಲ್ಲ. ಬೆಳಗ್ಗೆ ಬೇಗ ಎದ್ದಿದ್ದೆ, ನಿದ್ದೆ ಬರ್ತಿದ್ದೆ. ನನ್ನ ಫ್ರೆಂಡ್ ಮೂವಿ ನೋಡೋಕೆ ಕರಿತಿದ್ದಾಳೆ. ಮಲ್ಕೊತೀನಿ ಅಂದರೆ ಮಲ್ಗಕ್ಕೆ ಬಿಡ್ತಾ ಇಲ್ಲ. ಸೊ ಇವಾಗ ಮೂವಿ ನೋಡೋಕೆ ಹೋಗೋಣ ಬನ್ನಿ. ಹೊರಗಡೆ ಎಲ್ಲೂ ಅಂತ ಅಂದ್ಕೋಬೇಡಿ, ಹೊರಗಡೆ ಎಲ್ಲೂ ಇಲ್ಲ ಫೋನಲ್ಲೇ ನೋಡ್ತೀವಿ ಅಷ್ಟೇ. ಹೊರಗಡೆ ಎಲ್ಲ ಎಲ್ಲೂ ಹೋಗಲ್ಲ ನಾವು. ನನಗೆ ಯಾವ ಮೂವಿ ತೋರಿಸ್ತಾಳೆ ಕೇಳೋಣ. ಯಾವ ಮೂವಿ ತೋರಿಸ್ತೀಯ ಮಚ್ಚ? ಹಿರಣ್ಯ. ಯಾವುದೊಂದು ನನಗೂ ಗೊತ್ತಿಲ್ಲ, ನೋಡ್ತೀನಿ.
ನೋಡಿ ನಿಮಗೂ ತೋರಿಸ್ತೀನಿ, ಕ್ಲಿಪ್ಸ್ ಹಾಕ್ತೀನಿ, ಮೂವಿ ಕ್ಲಿಪ್ಸ್ ನೀವು ನೋಡಿ. ಓಕೆ, ಗುಡ್ ಈವ್ನಿಂಗ್ ಗೈಸ್. ಟೈಮ್ ಇವಾಗ ಬಂದು 5:20 ಆಗಿದೆ. ಸೊ ಸಂಜೆ ಆಯ್ತಲ್ವಾ, ಸಂಜೆ ಆಗ್ತಾ ಇದ್ದಂಗೆ ಹಾಲು ಕುಡಿಬೇಕು ಗೈಸ್, ಇಲ್ಲಾಂದರೆ ಟೀ ಕುಡಿಬೇಕು. ಸೊ ಇಲ್ಲಿ ಟೀ ಚೆನ್ನಾಗಿರಲ್ಲ ಹಾಸ್ಟೆಲಲ್ಲಿ, ಅವ್ರು ಮಾಡೋದು ನಂಗೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ಯಾವಾಗೂ ಹಾಲು ಕುಡಿತೀನಿ. ಹಾಲಿಗೆ ನಾನು ಬೂಸ್ಟ್ ತೊಗೊಬಂದಿದ್ದೀನಲ್ಲ, ಸೊ ಡೈಲಿ ಬೂಸ್ಟಲ್ಲಿ ಕುಡಿತೀನಿ. ಸೊ ಇದು ಆಲ್ರೆಡಿ ಹಾಲು ತೊಗೊಬಂದ್ಬಿಟ್ಟಿದ್ದೀನಿ ಗೈಸ್ ನಾನು. ಮತ್ತು ಇವತ್ತು ಸ್ನ್ಯಾಕ್ಸ್ ಬಂದು ಹೊಡೆ ಕೊಟ್ಟಿದ್ದಾರೆ ಗೈಸ್, ಹೊಡೆ, ಬಿಸಿ ಬಿಸಿ ಹೊಡೆ ಚೆನ್ನಾಗಿದೆ ಗೈಸ್ ಇವತ್ತು ಹೊಡೆ. ಗೈಸ್ ಇನ್ನೊಬ್ರು ನಾನು ಯಾಕೋ ಅವಾಗಿಂದ ಫುಲ್ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ ಗೈಸ್. ಗೈಸ್ ಇದು ಅರ್ಧ ಇದೆ, ಅರ್ಧ ತೊಗೊಬಂದಿಲ್ಲ, ತಿಂದ್ಬಿಟ್ಟೆ ಆವಾಗಲೇ ಫಸ್ಟೇ. ಬೇಕಾ ವರ್ಷ ನಿಂಗೆ ತಗೋ, ನಾನು ಯಾಕೆ ಹಂಗೆ ನೋಡ್ತಾ ಇದ್ದೆ, ಮತ್ತು ನನಗೆ ನೋಡ್ಬೇಡ, ನಂಗೆ ಹೊಟ್ಟೆನೋ ಬರುತ್ತೆ. ಗುರಾಯಿಸ್ಕೊಂಡು ನೋಡ್ತಾಳೆ ಗೈಸ್ ಅವಾಗಿಂದ. ಅಮ್ಮ ಕಾಲ್ ಮಾಡ್ತಾರೆ, ಅಮ್ಮನ ಹತ್ರ ಮಾತಾಡಬೇಕು, ಅಮ್ಮನ ಹತ್ರ ಮಾತಾಡಿ ನಿಮಗೆ ಆಮೇಲೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ನೋಡ್ತಾ ಇರಿ ಗೈಸ್. ಟೈಮ್ ಬಂದು ಇವಾಗ 8 ಆಗಿದೆ. ಸೊ ಊಟ ಮಾಡೋಕ್ಕೆ ಪ್ಲೇಟಿಗೆ ಹಾಕೋ ಬಂದಿದ್ದೀನಿ. ಇವತ್ತು ನಮ್ಮ ಹಾಸ್ಟೆಲಲ್ಲಿ ಏನು ಮಾಡಿದ್ದಾರೆ ಅಂದರೆ ಚಪಾತಿಗೆ ವೆಜಿಟೇಬಲ್ ಕರಿ ಮಾಡಿದ್ದಾರೆ, ಮತ್ತು ಕರ್ಡ್ ರೈಸ್ ಹಾಕ್ಕೊಂಬಂದಿದ್ದೀನಿ. ರಸಮ್ ಮಾಡಿದ್ರು ಗೈಸ್, ನಂಗೆ ಅವ್ರು ಮಾಡೋ ರಸಮ್ ನಂಗೆ ಇಷ್ಟ ಆಗಲ್ಲ, ಚೆನ್ನಾಗಿರಲ್ಲ. ಸೊ ಹಂಗಾಗಿ ರಸಮ್ ಹಾಕ್ಕೊಂಬಂದಿಲ್ಲ. ಮತ್ತು ಐಸ್ ಕ್ರೀಮ್ ಕೊಟ್ಟಿದ್ದಾರೆ. ನಮ್ಮ ಹಾಸ್ಟೆಲಲ್ಲಿ 2 days ಐಸ್ ಕ್ರೀಮ್, ವೀಕ್ಲಿ 2 days ಐಸ್ ಕ್ರೀಮ್ ಕೊಡ್ತಾರೆ. ಸೊ ಇವತ್ತು ಕೊಟ್ಟಿದ್ದಾರೆ. ಜಾಸ್ತಿ ದೊಡ್ಡ ಐಸ್ ಕ್ರೀಮ್ ಏನಲ್ಲ ಗೈಸ್, ಕಪ್ ಐಸ್. ದಟ್ಸ್ ಇಟ್, ಅಷ್ಟೇ ಗೈಸ್. ಊಟ ಮಾಡಿ ಸಿಗ್ತೀನಿ. ಓಕೆ ಗೈಸ್, ಟೈಮ್ ಬಂದು ಇವಾಗ 10 ಆಗಿದೆ. ಸೊ ಮಲ್ಕೋಕೆ ಹೋಗ್ತಾಯಿದ್ದೀನಿ. ಮತ್ತು ಇವತ್ತು ನಾನು ಏನೆಲ್ಲ ಮಾಡಿದೆ ಅಂತ ನಿಮಗೂ ತೋರಿಸ್ದೆ, ಎಲ್ಲರೂ ನೋಡಿರ್ತೀರ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್, ನನ್ನ ಹಿಂಗೆ ಸಪೋರ್ಟ್ ಮಾಡ್ತಾರೆ ಗೈಸ್. ಲವ್ ಯು ಆಲ್.